ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅನಿತಾ, ಶತಾಯು ಆಯುರ್ವೇದ ಮುಖ್ಯಸ್ಥೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ IVF ಫೇಲ್ ಆದರೆ ನಂತರ ಗರ್ಭಧಾರಣೆ ಧರಿಸಕ್ಕೆ ಏನು ಮಾಡಬೇಕು, ಯಾವ ರೀತಿ ನಿಮ್ಮ ಬಾಡಿಯನ್ನು ಪ್ರಿಪೇರ್ ಮಾಡಬೇಕು, ಮತ್ತು IVF ಅನ್ನು ಹೇಗೆ ಸಕ್ಸಸ್ಫುಲ್ ಮಾಡಬಹುದು, ಅಥವಾ IVF ಫೇಲ್ಯೂರ್ ಆದಮೇಲೂ ನಾನು ನ್ಯಾಚುರಲಿ ಗರ್ಭಧಾರಣೆ ಮಾಡೋಕ್ಕೆ ಆಗತ್ತಾ, ಇದು ಎಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಗೊತ್ತಿರಬಹುದು, ಶತಾಯು ಆಯುರ್ವೇದ 125 ವರ್ಷಗಳಿಂದ ನಾವು ಈ ಚಿಕಿತ್ಸೆಯನ್ನು ಕೊಡ್ತಾ ಬರ್ತಾ ಇದ್ದೀವಿ. ನಮ್ಮಲ್ಲಿ 15 ಬ್ರಾಂಚ್ಗಳು ಬೆಂಗಳೂರಲ್ಲಿದೆ. ಇದಲ್ಲದೆ ಒಂದು ದೊಡ್ಡ NABH ಆಸ್ಪತ್ರೆ ಇದೆ ದೇವನಹಳ್ಳಿ ಹತ್ರ. ಅಲ್ಲಿ ಇನ್ಶೂರೆನ್ಸ್ನ ಫೆಸಿಲಿಟಿ ಸಹಿತ ಅವೈಲೇಬಲ್ ಇದೆ. ಸೊ ಹಾಗಾಗಿ ಈ ನಿಮ್ಮ ಏನು ಗರ್ಭಧಾರಣೆಯ ಸಮಸ್ಯೆ ಇದೆ, IVFನ ಸಮಸ್ಯೆ ಇದೆ, ಇದಕ್ಕೆ ನಾವು ಸುಲಭವಾಗಿ ನಿಮಗೆ ಸೈಂಟಿಫಿಕ್ ಆಗಿ ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ಇದೆ ಅಂತ ನಾನು ನಿಮಗೆ ಈ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೆಯದಾಗಿ ನೋಡೋಣ, IVFಗೆ ಯಾರು ಹೋಗ್ತಾರೆ. ಕಪಲ್ಗಳು ಯಾರು AMHನ ಸಮಸ್ಯೆ ಇರುತ್ತೆ ಅಥವಾ ಅವರಿಗೆ ಹಾರ್ಮೋನ್ ವ್ಯತ್ಯಾಸ ಇರುತ್ತೆ, ಪುರುಷರಲ್ಲಿ ನಿಮಗೆ ಸ್ಪರ್ಮ್ ಕ್ವಾಲಿಟಿ ಸರಿ ಇರಲಿಲ್ಲ ಅಂತಂದರೆ, ಅಥವಾ ಮಹಿಳೆಯಲ್ಲಿ ಎಗ್ ಕ್ವಾಲಿಟಿ ಲೋ ಇದ್ದರೆ, ಅಡಿನೋಮಯೋಸಿಸ್ ಇದ್ದರೆ, ಫೈಬ್ರಾಯ್ಡ್ ಯೂಟ್ರಸ್ ಇದ್ದರೆ, ಥೈರಾಯ್ಡ್ನ ಸಮಸ್ಯೆ ಇದ್ದರೆ, ತುಂಬ ಅಧಿಕ ತೂಕ ಇದ್ದು ಅವರಿಗೆ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತೀವಿ, ಅಥವಾ ಅಡಿನೋಮಯೋಸಿಸ್, ಇದು ಯಾವುದೇ ರೀತಿ ಸಮಸ್ಯೆ ಇದ್ರೂ, PCOSನಂಥ ಸಿಂಪಲ್ ಸಮಸ್ಯೆ ಇದ್ರೂ ಬಹಳಷ್ಟು ಕಪಲ್ಗಳು ಈಗ IVFನ ಅಡಾಪ್ಟ್ ಮಾಡ್ತಾ ಇದ್ದಾರೆ. ಸೊ IVF ಮಾಡಿದ್ರೆ ಎಲ್ಲ IVF ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. IVFನಲ್ಲಿ ಬರೀ 25-30% ಸಕ್ಸಸ್ ರೇಟ್ ಇರುತ್ತೆ. ಹಾಗಾಗಿ ಆ IVF ಸಕ್ಸಸ್ ಆಗಿಲ್ಲ ಅಂದರೆ, ಮೊದಲನೆಯದಾಗಿ IVF ಅಲ್ಲಿ ಖರ್ಚು ಹೆಚ್ಚಿಗೆ ಬರುತ್ತೆ ನಿಮಗೆ. ಇದಲ್ಲದೆ IVF ಸಕ್ಸಸ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ಬಹಳಷ್ಟು ಜನ ದಂಪತಿಗಳಿಗೆ ಗೊತ್ತಿರಲ್ಲ. ಸೊ ಇವತ್ತಿನ ಈ ಎಪಿಸೋಡಲ್ಲಿ ನಾನು ನಿಮಗೆ IVF ಹೋಗೋಕ್ಕಿಂತ ಮುಂಚೆ ನಿಮ್ಮ ಬಾಡಿಯನ್ನು ಹೇಗೆ ತಯಾರು ಮಾಡಬೇಕು, ಸೊ ದಟ್ ನಿಮ್ಮ IVF ಚಿಕಿತ್ಸೆ ಸಕ್ಸಸ್ ಆಗತ್ತೆ, ಅಥವಾ IVF ಆದಮೇಲೆ ನಿಮ್ಮ ಚಿಕಿತ್ಸೆ ಸಕ್ಸಸ್ಫುಲ್ ಆಗಿಲ್ಲ ಅಂದರೆ ಯಾವ ರೀತಿ ನೀವು ವಾಪಸ್ಸು ಗರ್ಭಧಾರಣೆಯನ್ನು ಮಾಡಬಹುದು, ಇದು ಎರಡನ್ನು ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನು ಹೇಳಿರುವಂತೆ ಈ ಅನೇಕ ಸಮಸ್ಯೆಗಳಿರೋವರಲ್ಲಿ, ಗರ್ಭಧಾರಣೆ ಧರಿಸೋಕ್ಕೆ ಪ್ರಾಬ್ಲಮ್ ಇದ್ದವರಲ್ಲಿ IVFನ ಚಿಕಿತ್ಸೆಗೆ ಹೋಗ್ತಾರೆ. ಹೋಗೋಕ್ಕಿಂತ ಮುಂಚೆ ನೀವು ಯಾವ ಟೆಸ್ಟನ್ನು ಮಾಡಬೇಕು. ನೀವು IVFಗೆ ಹೋಗೋಕ್ಕಿಂತ ಮುಂಚೆ ಮೊದಲನೆಯದಾಗಿ ನಿಮ್ಮ ಹಾರ್ಮೋನ್ ಅನಾಲಿಸಿಸನ್ನು ಮಾಡ್ತೀವಿ. ಸೊ ಮಹಿಳೆಯರ ದೇಹದಲ್ಲಿ ಅನೇಕ ಹಾರ್ಮೋನ್ಗಳಿರುತ್ತೆ. ಅದರಲ್ಲಿ ಮೇಯ್ನ್ ಆಗಿ ನಾವು ಪ್ರೊಲ್ಯಾಕ್ಟಿನ್ ಲೆವೆಲ್ಲು, AMH ಎಷ್ಟಿದೆ, ಅವರಲ್ಲಿ LH ಮತ್ತು FSH ಎಷ್ಟಿದೆ, ಈಸ್ಟ್ರೋಜನ್ ಲೆವೆಲ್ಸ್ ಎಷ್ಟಿದೆ, ಪ್ರೊಜೆಸ್ಟ್ರಾನ್ ಲೆವೆಲ್ ಎಷ್ಟಿದೆ, ಸೊ ಈ ರೀತಿ ಹಾರ್ಮೋನ್ಗಳನ್ನು ಅನಾಲಿಸಿಸ್ ಮಾಡಿ ಅದರ ರೇಷಿಯೋ 1:1 ಇದೆಯಾ, ಹಾರ್ಮೋನ್ ಕರೆಕ್ಟಾಗಿದೆಯಾ, ಅವರ ದೇಹದ ತೂಕ ಕರೆಕ್ಟಾಗಿದೆಯಾ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇಲ್ವಾ, ಇದು ಎಲ್ಲವನ್ನ ನೋಡೋದ್ರಿಂದ, ಎಲ್ಲವನ್ನ ತಯಾರಿ ಮಾಡೋದ್ರಿಂದ ಅವರ ದೇಹದಲ್ಲಿ ಅನೇಕ ಚೇಂಜಸ್, ಏನು ಈ ಹಾರ್ಮೋನನ್ನು ಸಮತೋಲನ ಮಾಡೋದ್ರಿಂದ ಗರ್ಭಧಾರಣೆ ತರಿಸೋಕ್ಕೆ ಸುಲಭವಾಗಿ ಆಗತ್ತೆ. ಇದಲ್ಲದೆ ಪುರುಷರಲ್ಲಿ ಕ್ವಾಲಿಟಿ ಸ್ಪರ್ಮ್ನ ಪ್ರಾಬ್ಲಮ್ ಇದ್ದರೆ, ಅವರ ಪುರುಷರಲ್ಲಿ ಇರುವಂತಹ PH ಲೆವೆಲ್ ಏನಿರುತ್ತೆ ಸ್ಪರ್ಮು, ಅದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದ್ರಿಂದ, ಅವರ ಹಾರ್ಮೋನನ್ನು ರೆಗ್ಯುಲರೈಸ್ ಮಾಡೋದ್ರಿಂದ, ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋದ್ರಿಂದ ಸಹಿತ IVF ಅನ್ನು ಸಕ್ಸಸ್ ಮಾಡ್ಬೋದು. ಸೊ ಮೊದಲನೆಯದಾಗಿ ಹೆಣ್ಣು ಮಕ್ಕಳಲ್ಲಿ ಅಂಡಾಣು, ಪುರುಷರಲ್ಲಿ ಸ್ಪರ್ಮ್ನ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುವಂಥದ್ದು. ಇದಲ್ಲದೆ ಬಹಳಷ್ಟು ಮಹಿಳೆಯರು ಸಫರ್ ಆಗ್ತಾ ಇರುವಂಥದ್ದು ಥಿನ್ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಏನಿದು ಥಿನ್ ಎಂಡೋಮೆಟ್ರಿಯಮು? ಯಾರು IVFಗೆ ಹೋಗಿರ್ತಾರೆ, ನಿಮ್ಮ ಎಂಡೋಮೆಟ್ರಿಯಮ್ ಚೆನ್ನಾಗಿಲ್ಲ, ನಮಗೆ 10 mm ಅಬೌವ್ ಬರಬೇಕು ಅಂತ ಹೇಳ್ತಾರೆ. ಸೊ ಗರ್ಭಕೋಶದ ಒಳಗೆ ಇರುವಂತಹ ಒಂದು ಲೈನಿಂಗ್ ಏನಿರುತ್ತೆ ಅದನ್ನು ನಾವು ಎಂಡೋಮೆಟ್ರಿಯಲ್ ಲೈನಿಂಗ್ ಅಂತ ಹೇಳ್ತೀವಿ. ಹೇಗೆ ನೀವು ಮನೆಯಲ್ಲಿ ಒಂದು ತೊಟ್ಟಿಲನ್ನು ರೆಡಿ ಮಾಡಿ ಮಗುವನ್ನು ಮಲಗಿಸೋಕ್ಕೆ ಈಗ ನಾವೆಲ್ಲ ರೂಮನ್ನು ರೆಡಿ ಮಾಡ್ದಂಗೆ, ಹಾಗೆ ಗರ್ಭಕೋಶದ ಒಳಗಡೆ ಇರುವಂತಹ ಒಂದು ಲೈನಿಂಗ್ ಏನಿರುತ್ತೆ ಅದು 3 ಲೇಯರ್ಡ್ ಆಗಿ ಒಳ್ಳೆಯ ಕ್ವಾಲಿಟಿ ಲೈನಿಂಗ್ ಇದ್ದಾಗ ಮಾತ್ರ IVFನ ಚಿಕಿತ್ಸೆ ಸಕ್ಸಸ್ಫುಲ್ ಆಗುತ್ತೆ. ಸೊ ಒಂದು ಮಹಿಳೆಯ ದೇಹದಲ್ಲಿ ಗರ್ಭಕೋಶದ ಒಳಗಡೆ ಎಂಡೋಮೆಟ್ರಿಯಲ್ ಲೈನಿಂಗ್ ಅನ್ನು ಇಂಪ್ರೂವ್ ಮಾಡುವಂಥದ್ದು, AMH ಲೆವೆಲ್ ಅನ್ನು ಇಂಪ್ರೂವ್ ಮಾಡಿ ಕ್ವಾಲಿಟಿ ಎಗ್ ಅನ್ನು ತರುವಂಥದ್ದು, ಮತ್ತು ಆಕೆಯ ದೇಹದಲ್ಲಿರುವಂತಹ ಎಲ್ಲ ಹಾರ್ಮೋನ್ಗಳನ್ನು ಒಂದು ರೇಷಿಯೋವನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡುವಂಥದ್ದು, ಇದು 3 ಮಾಡೋದ್ರಿಂದ ನಿಮ್ಮ IVF ಅಥವಾ ನ್ಯಾಚುರಲ್ ಕನ್ಸೆಪ್ಷನ್ 100% ಸಕ್ಸಸ್ಫುಲ್ ಆಗುತ್ತೆ. ಏನಕ್ಕೆ ನಾನು 100% ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ? ನಮ್ಮಲ್ಲಿ ಅಷ್ಟು ಉದಾಹರಣೆಗಳಿದೆ. 46 ವರ್ಷದ ಮಹಿಳೆ ಯಾರು 5 ಸತಿ IVF ಮಾಡಿ ಸಕ್ಸಸ್ಸು ಆಗದೆ ಇನ್ನು ಲೈಫಲ್ಲಿ ಹೋಪ್ ಬಿಟ್ಟಿದ್ರು, ಅಂಥವರು ಸಹಿತ 46ನೇ ವಯಸ್ಸಲ್ಲಿ ಆಯುರ್ವೇದದ ಚಿಕಿತ್ಸೆಯನ್ನು ಮಾಡಿ ಅವರು ಈಗ ಸಕ್ಸಸ್ಫುಲಿ ಕನ್ಸೆಪ್ಷನ್ ಆಗಿದೆ. ಇನ್ನೊಂದು ಮಹಿಳೆ, ಅವರು ಬಹಳಷ್ಟು 2-3 IVF ಅನ್ನು ಮಾಡಿ ಲೇಟಾಗಿ ಮದುವೆ ಆಗಿರೋದ್ರಿಂದ 45ನೇ ವಯಸ್ಸಲ್ಲಿ ಟ್ವಿನ್ ಬೇಬಿ ಕನ್ಸೀವ್ ಆಗಿದ್ದಾರೆ. ಸೊ ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಅಷ್ಟು ಏಜ್ ಆದಮೇಲೂ ಸಹಿತ IVF ಅನ್ನು ಹೇಗೆ ಸಕ್ಸಸ್ಫುಲ್ ಮಾಡೋದು ಅಂದರೆ, ಆಯುರ್ವೇದದಲ್ಲಿರುವಂತಹ ಈ ಮಿರಾಕಲ್ ಟ್ರೀಟ್ಮೆಂಟ್ ಅಂತಲೇ ಹೇಳಬಹುದು. ನಾವು ಶತಾಯುನಲ್ಲಿ 125 ವರ್ಷಗಳಿಂದ ಮಾಡಿರುವಂಥ ಈ ರಿಸರ್ಚ್ನಿಂದ ಸಂತತಿ ಬಿಂದು ಚಿಕಿತ್ಸೆ, ಫರ್ಟಿಲಿಟಿ ಡಿಟಾಕ್ಸ್ ಅನ್ನು ಮಾಡ್ತೇವೆ. ಇದು ಮಾಡಿ ನೀವು ನಂತರ ನೆಕ್ಸ್ಟ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ನಿಮ್ಮ IVF
ತುಂಬಾ ಸಕ್ಸಸ್ಫುಲ್ ಆಗಿರುತ್ತೆ, ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಮತ್ತು ಸುಲಭವಾಗಿ ಮಗುವನ್ನು ಪಡಿಬಹುದು. ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿದಾಗ ಬಹಳಷ್ಟು ಟೆಸ್ಟಿಮೋನಿಗಳು, ಬಹಳಷ್ಟು ಮಹಿಳೆಯರು ಈ ರೀತಿಯಾಗಿ ಸಕ್ಸಸ್ಫುಲಿ ಮಕ್ಕಳನ್ನು ಪಡೆದಿರುವಂಥದ್ದು ಸಹಿತ ನೋಡಬಹುದು. ಸೊ ಮೊದಲನೆಯದಾಗಿ ನಾನು ಹೇಳುವಂಥದ್ದು, ನೀವು IVFಗೆ ಹೋಗೋದಾದರೆ ಬೋತ್ ಕಪಲ್ಸ್ ಅಂದರೆ ನೀವು ಗಂಡ ಹೆಂಡತಿ ಇಬ್ಬರೂ ಶೋಧನಾ ಫರ್ಟಿಲಿಟಿ ಡಿಟಾಕ್ಸ್ ತಗೊಳ್ಳೋದ್ರಿಂದ ನಿಮ್ಮ ಧರಿಸುವಂತಹ ಚಾನ್ಸು 50% ಎನ್ಹ್ಯಾನ್ಸ್ ಆಗುತ್ತೆ. ಸೊ 14 ದಿನದ ಈ ಚಿಕಿತ್ಸೆಯಲ್ಲಿ 5 ಸ್ಟೇಜಲ್ಲಿ ನಿಮ್ಮ ದೇಹದ ಏನು ಶೋಧನೆಯನ್ನು ನಾವು ಮಾಡ್ತೀವಿ, ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡ್ತೀವಿ, ಇದರಿಂದ ಬಹಳಷ್ಟು ಚೇಂಜಸ್ ಬಾಡಿನಲ್ಲಿ ಆಗ್ತಾ ಬರುತ್ತೆ. ಇದರ ನಂತರ ಮಹಿಳೆಯರಿಗೆ ಅವರ ದೇಹದ ಹಾರ್ಮೋನ್ಗಳನ್ನು ಸಮತೋಲನ ಮಾಡೋದ್ರಿಂದ ಅವರಲ್ಲಿ ಕ್ವಾಲಿಟಿ ಎಗ್ ರಿಲೀಸ್ ಆಗ್ತಾ ಬರುತ್ತೆ. ಒಳಗಡೆ ಲೈನಿಂಗಿಗೆ ಬೇಕಾದರೆ ನಾವು ಆಯುರ್ವೇದದಲ್ಲಿ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ನಾವು ಗರ್ಭ ಧರಿಸೋಕ್ಕಿಂತ ಮುಂಚೆ ಒಂದು ಉತ್ತರ ಬಸ್ತಿ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ. ಏನಿದು ಉತ್ತರ ಬಸ್ತಿ ಅಂದರೆ ಗರ್ಭಕೋಶಕ್ಕೆ ಡೈರೆಕ್ಟಾಗಿ ಔಷಧಿಯನ್ನು ಕೊಡುವಂಥದ್ದು. ಈ ಉತ್ತರ ಬಸ್ತಿ ಮಾಡೋದ್ರಿಂದ ಯಾರಿಗೆ ಟ್ಯೂಬಲ್ ಬ್ಲಾಕೇಜ್ ಇದೆ, ಯಾರಲ್ಲಿ ಕ್ವಾಲಿಟಿ ಲೈನಿಂಗ್ ಬರ್ತಾ ಇಲ್ಲ, ಅಥವಾ ಎಗ್ ಚೆನ್ನಾಗಿರೋದು ಹಾಕಿದ್ರೂ ಯೂಟ್ರಸ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಅಂಥವರಿಗೆ ಉತ್ತರ ಬಸ್ತಿ ಮಾಡೋದ್ರಿಂದ ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಫರ್ಟಿಲಿಟಿ ಡಿಟಾಕ್ಸ್ ಆಗಲಿ, ನಸ್ಯ ಚಿಕಿತ್ಸೆ ಇರ್ಬೋದು, ಬಸ್ತಿ ಚಿಕಿತ್ಸೆ ಇರ್ಬೋದು, ಉತ್ತರ ಬಸ್ತಿ ಚಿಕಿತ್ಸೆ ಇರ್ಬೋದು, ಹೀಗೆ ಹಲವಾರು ವಿಧವಾಗಿರುವಂತಹ ಆಯುರ್ವೇದ ಚಿಕಿತ್ಸೆಗಳು. ಯಾರು IVF ನಿಂದ ಫೇಲ್ಯೂರ್ ಇಂದ ಬಳಲ್ತಾ ಇದ್ದಾರೆ, ಯಾರಲ್ಲಿ IVF ಮಾಡಿದ್ರೂ ಮಕ್ಕಳಾಗ್ತಾ ಇಲ್ಲ, ಅವರು ಇನ್ನೇನು ಮುಂದೆ ದಾರಿನೇ ತೋಚ್ತಾ ಇಲ್ಲ, ನಮಗೆ ಮಕ್ಕಳೇ ಆಗೋದಿಲ್ಲ ಅಂತ ಹೋಗ್ಬಿಟ್ಟಿದ್ದಾರೆ, ಅಂಥವರಲ್ಲಿ ಈ ಚಿಕಿತ್ಸೆಗಳು ಸಕ್ಸಸ್ಫುಲ್ ಆಗಿ ರಿಸಲ್ಟ್ಸ್ ಕೊಡ್ತಾ ಇದೆ. ಸೊ ನಾವು ಬೆಂಗಳೂರಲ್ಲಿ 15 ಶಾಖೆಗಳಲ್ಲಿ ಅನೇಕ ಫೇಲ್ಡ್ IVF ಕೇಸ್ಗಳನ್ನು ತಗೊಂಡು ಅವರಿಗೆ ಸಕ್ಸಸ್ಫುಲಿ ಪಂಚಕರ್ಮವನ್ನು ಮಾಡಿ ನಂತರ ಟ್ರೀಟ್ಮೆಂಟನ್ನು ಕೊಡಿಸ್ತಾ ಇದ್ದೀವಿ. ಬಹಳಷ್ಟು ಜನ ಇದರಿಂದ ಮಕ್ಕಳನ್ನು ಸಹಿತ ಪಡೆದಿದ್ದಾರೆ. ನಾನು ಹೇಳ್ದಂಗೆ 40-45 ವಯಸ್ಸಿನ ಮಹಿಳೆಯರು ಸಹ ಈ ಚಿಕಿತ್ಸೆಯನ್ನು ತಗೊಳ್ಬಹುದು. ಇದಲ್ಲದೆ IVFಗೆ ಹೋಗೋಕ್ಕಿಂತ ಮುಂಚೆ ಗಂಡ ಹೆಂಡತಿ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಯಾರು ಸ್ಮೋಕಿಂಗು, ಡ್ರಿಂಕಿಂಗ್ ಅಂತೆಲ್ಲ ಇರುತ್ತೆ ಅಂಥವ್ರು ಖಂಡಿತವಾಗ್ಲೂ ಅದನ್ನು ಬಿಡಿ. ನೀವು 3 ತಿಂಗಳಿಂದ 6 ತಿಂಗಳ ನಿಮ್ಮ ದೇಹವನ್ನು ರೆಡಿ ಮಾಡಲೇಬೇಕು IVFಗೆ. ಸೊ ನೀವು ಮೊದಲನೆಯದಾಗಿ ಹೊರಗಡೆ ಕರೆದಿರುವಂತಹ ಪದಾರ್ಥಗಳು, ಜಂಕ್ ಫುಡ್ಗಳಿರಬಹುದು, ಕೋಲಾಸ್ ಇರಬಹುದು, ಅಥವಾ ಡ್ರಿಂಕ್ಸ್ ಇರಬಹುದು, ಸ್ಮೋಕಿಂಗ್ ಇರಬಹುದು, ಇದೆಲ್ಲವನ್ನು ಕಂಪ್ಲೀಟ್ಲಿ ನಿಲ್ಲಿಸಬೇಕು. ಮನೆಯಲ್ಲಿ ನಿಮ್ಮ ನೇಟಿವ್ ಫುಡ್ ಏನಿರುತ್ತೆ, ಜೋಳದ ರೊಟ್ಟಿ ಇರಬಹುದು ಅಥವಾ ರಾಗಿ ಮುದ್ದೆ ಇರಬಹುದು, ನಿಮ್ಮ ನೇಟಿವ್ ಫುಡ್ ಏನಿರುತ್ತೆ ಅದನ್ನು ಹೆಚ್ಚೆಚ್ಚಿಗೆ ಸೇವನೆ ಮಾಡಿ. ಪೆಸ್ಟಿಸೈಡ್ ಇಲ್ಲದೆ ಇರುವಂತಹ ಆದಷ್ಟು ನ್ಯಾಚುರಲ್ ಗ್ರೇನ್ಸನ್ನು ಯೂಸ್ ಮಾಡಿ. ಮತ್ತು ತರಕಾರಿಗಳು, ಸೊಪ್ಪು ಸದೆಗಳನ್ನು ಚೆನ್ನಾಗಿ ತೊಳೆದು ಕ್ಲೀನಾಗಿ ಯೂಸ್ ಮಾಡ್ತಾ ಬನ್ನಿ. ಇದಲ್ಲದೆ ನಿಮ್ಮ ಆಹಾರದಲ್ಲಿ ಕಾಳು ಬೇಳೆಗಳು, ಡ್ರೈ ಫ್ರೂಟ್ಗಳು, ಸೀಡ್ಸ್ಗಳನ್ನು ಆ್ಯಡ್ ಮಾಡಿ. ಈ ರೀತಿ ಮಾಡೋದ್ರಿಂದ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಇರುತ್ತೆ, ಅಂದರೆ ನಿಮ್ಮ ದೇಹದಲ್ಲಿ ಅನೇಕ ಮಿನರಲ್ಸ್ ಬೇಕಾಗಿರುತ್ತೆ ಬಾಡಿಗೆ ಈ ರೀತಿ ಡೆವಲಪ್ಮೆಂಟಿಗೆ. ಅದರಲ್ಲೂ ನಾವು ಆಯುರ್ವೇದದಲ್ಲಿ ಶುಕ್ರಧಾತು ಅಂತ ಹೇಳ್ತೀವಿ, ಅಂದರೆ ಗರ್ಭ ಧರಿಸೋಕೆ ಶುಕ್ರಧಾತು ಚೆನ್ನಾಗಿರಬೇಕು ಅಂತ. ಇದು ಯಾವುದರಿಂದ ಬರುತ್ತೆ ಅಂದರೆ ಮೈಕ್ರೋನ್ಯೂಟ್ರಿಯೆಂಟ್ಸು, ಮೆಗ್ನೀಷಿಯಂ, ಸೆಲೆನಿಯಂ, ಈ ರೀತಿ ಅನೇಕ ಏನು ಮೈಕ್ರೋನ್ಯೂಟ್ರಿಯೆಂಟ್ಸ್ ನಮ್ಮ ಆಹಾರ ಪದಾರ್ಥಗಳಲ್ಲಿ ಇರುತ್ತೆ ಅದನ್ನು ಹೆಚ್ಚೆಚ್ಚಿಗೆ ಸೇವನೆ ಮಾಡಿ. ಈ ರೀತಿ ಮಾಡಿ 3 ತಿಂಗಳಲ್ಲಿ ನಿಮ್ಮ ಕ್ವಾಲಿಟಿ ಎಗ್ಗನ್ನು, ಸ್ಪರ್ಮನ್ನು ಇಂಪ್ರೂವ್ ಮಾಡೋದ್ರಿಂದ, ನಿಮ್ಮ ಗರ್ಭಕೋಶವನ್ನು ಇಂಪ್ರೂವ್ ಮಾಡಿ ಅದಕ್ಕೆ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ಒಳ್ಳೆಯ ಗರ್ಭಧಾರಣೆ ಧರಿಸೋಕೆ ಬಹಳ ಸುಲಭವಾಗಿ ಆಗುವಂಥದ್ದು. ಇದಲ್ಲದೆ ಈ 3 ತಿಂಗಳಲ್ಲಿ ನೀವು ಇನ್ನೊಂದು ಏನು ಮಾಡಬೇಕು ಅಂದರೆ ನಿಮ್ಮ ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡಬೇಕು. ಬಹಳಷ್ಟು ಮಹಿಳೆಯರು ನೈಟ್ ಡ್ಯೂಟಿ ಮಾಡ್ತಾ ಇರ್ತಾರೆ, ಅಥವಾ ಗಂಡ ಹೆಂಡತಿ ಒಟ್ಟಿಗೆ ಇರಲ್ಲ, ಗಂಡ ಬೇರೆ ದೇಶದಲ್ಲಿ ಇರ್ತಾರೆ, ಇವರು ಇಲ್ಲಿರ್ತಾರೆ, ಅಥವಾ ಒಟ್ಟಿಗೆ ಸೇರಿರೋದಿಲ್ಲ. ಈ ರೀತಿಯೆಲ್ಲ ಸಮಸ್ಯೆಗಳು ಇದ್ದಾಗ ಅವರ ದೇಹದಲ್ಲಿ ಹಾರ್ಮೋನ್ ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಸೊ ಈ ರೀತಿ ಇದ್ದಾಗ ನೀವು ಪ್ರಾಣಾಯಾಮವನ್ನು ಎವ್ರಿ ಸಿಂಗಲ್ ಡೇ ಮಾಡ್ತಾ ಬರಬೇಕು. ಖಂಡಿತವಾಗ್ಲೂ ಹೌದು ವೀಕ್ಷಕರೇ, 3 ತಿಂಗಳು ನೀವು ರೆಗ್ಯುಲರ್ ಆಗಿ ಪ್ರಾಣಾಯಾಮ ಮಾಡ್ತಾ ಬಂದರೆ, ಅಬ್ಡಾಮಿನಲ್ ಬ್ರೀದಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ತಾ ಬಂದರೆ, ನಿಮ್ಮ ಆಹಾರದಲ್ಲಿ ಸೀಡ್ಸ್ಗಳನ್ನು ಆ್ಯಡ್ ಮಾಡ್ತಾ ಬಂದರೆ, ನೀವು ಡೈಲಿ 45 ನಿಮಿಷ ವಾಕಿಂಗ್ ಆಗಲಿ, ಎಕ್ಸಸೈಸ್ ಆಗಲಿ, ಜಿಮ್ಮಿಗೆ ಹೋಗೋದಾಗಲಿ, ಯೋಗ ಮಾಡೋದಾಗಲಿ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ನೀವು ಅನೇಕ ವ್ಯತ್ಯಾಸಗಳನ್ನು ನೋಡ್ಬೋದು. ಇದು ಗರ್ಭ ಧರಿಸೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಯಾರಲ್ಲಿ ಇನ್ಫ್ಲಮೇಟರಿ ಮಾರ್ಕರ್ಸ್ ಇದೆ ಅಂಥವರು ಆ್ಯಂಟಿ ಇನ್ಫ್ಲಮೇಟರಿ ಡಯಟನ್ನು ಸಹಿತ ತಗೋಬೋದು. ನೀವು ಕೆಳಗೆ ಬರ್ತಾ ಇರುವಂತಹ ಈ ವಿಡಿಯೋದಲ್ಲಿ ಕೆಳಗಡೆ ನೀವು PCOS ಅಂತ ಕಮೆಂಟ್ ಮಾಡಿದ್ರೆ ನಮ್ಮ ಡಾಕ್ಟರ್ಸು ನಿಮಗೆ ಬೇಕಾಗಿರುವಂತಹ ಒಂದು ಡಯಟ್ ಚಾರ್ಟನ್ನು ಸಹಿತ ಕಳಿಸ್ತಾರೆ. ಅಥವಾ ನೀವು ಅವರನ್ನು ಕನ್ಸಲ್ಟ್ ಮಾಡಿ ಯಾವುದೇ ರೀತಿ ಗರ್ಭಧಾರಣೆಗೆ ಸಮಸ್ಯೆ ಇದ್ದರೆ, IVF ಫೇಲ್ ಆಗಿದ್ರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಮಗೆ ತೋಚ್ತಾ ಇಲ್ಲ ಅಂದರೆ, ನಮ್ಮ ಈಗ ಕೆಳಗಡೆ ಬರ್ತಾ ಇರುವಂತಹ ನಂಬರಿಗೆ ಒಂದು ಕಾಲನ್ನು ಮಾಡಿ ಡಾಕ್ಟರ್ ಕನ್ಸಲ್ಟೇಷನನ್ನು ತಗೊಳ್ಳಿ. ನಮ್ಮ ಎಕ್ಸ್ಪರ್ಟ್ ಡಾಕ್ಟರ್ಸ್ ನಿಮ್ಮ ಹತ್ರ ಮಾತಾಡಿ ಅನೇಕ ಚಿಕಿತ್ಸೆಯನ್ನು, ಯಾವ ಇಂಪಾಸಿಬಲ್ ಕೇಸನ್ನು ಇದ್ರೂ ಸಹಿತ ತಗೊಂಡು ಚಿಕಿತ್ಸೆಯನ್ನು ಕೊಡಬಹುದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಯಾವ ರೀತಿ ಈ ಎಲ್ಲ ಕಡೆ ನೋಡಿರ್ಬೋದು IVF ಸೆಂಟರ್
ಸೆಂಟರ್ಗಳಿರುತ್ತೆ. ಎಷ್ಟೊಂದು ಜನ ಕಪಲ್ಗಳು ಮಕ್ಕಳು ಪಡೆಯೋಕ್ಕೆ ಕಷ್ಟಪಡ್ತಾ ಇರ್ತಾರೆ. ಅಂಥವರೆಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದ್ರೂ ಒಬೆಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.